ಇವತ್ತು ಮೋದಿಜಿಯವರು ಬಂದ್ರು. ಇಲ್ಲಿ ನಮ್ಮ ಕನ್ನಡವರು ತುಂಬಾ ಜನ ಬಂದ್ರು, ಹೆಚ್ಚಿಗಿಂತ ಹೆಚ್ಚು ಜನ ಬಂದ್ರು. ಮೋದಿಜಿಯವರ ಗ್ಯಾರಂಟಿ ಸ್ಪೆಷಲ್ ಆಗಿ ನಮ್ಮ ಕನ್ನಡ ಜನಗೆ ಬಹಳ ಉಪಯುಕ್ತ ಆಗ್ತದೆ. ಎರಡನೇದು ನಮ್ಮ ನಾರ್ತ್ ಇಂಡಿಯನ್ ಯಾರಿದ್ರೆ ಅವರಿಗೂ ಉಪಯುಕ್ತ ಆಗ್ತದೆ. ಯಾರಿಗೆ ಮನೆ ಇಲ್ಲ ಅವರಿಗೆ ಪಕ್ಕ ಮನೆ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಗೋವಾಕ್ಕೆ ಇದು ತುಂಬಾ ತುಂಬಾ ಸ್ಪೆಷಲ್ ಆಗಿ ಕನ್ನಡ ಸಮಾಜದವರಿಗೆ. ಅದೇ ರೀತಿ ಎಲ್ಲ ಹಿಂದೂಸ್ತಾನದಲ್ಲಿ ಎಲ್ಲರಿಗೂ ಮನೆ ಒಂದು ಪಕ್ಕ ಸಿಗುತ್ತೆ. ಇನ್ನು ಗ್ಯಾರಂಟಿ ಇನ್ನು 3 ಕೋಟಿ ಮನೆ ಸಿಗುವುದು ಕೊಡ್ತೇನೆ ಅಂತ ಹೇಳಿದ್ರು. ಅದೇ ರೀತಿ 70 ವರ್ಷದವರಿಗೆ ಒಂದು ಇನ್ಸೂರೆನ್ಸ್ ಅನ್ನು 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಯಾರು ತುಂಬಾ ಕಷ್ಟ ಇದೆ, ಪಾಪದವರಿದ್ದಾರೆ, ತಂದೆದಾಗೆ ಔಷಧಿ ಕೊಡ್ಲಿಕ್ಕೆ ಆಗಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಎಲ್ಲ ಇದಕ್ಕೆ ಮೋದಿಯವರು ಕೊಡ್ತೀನಿ ಅಂತಾರೆ. ಆದ್ರಿಂದ ನಾವು ಮೋದಿಯವರಿಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತಿದ್ದೇವೆ. ಸ್ಪೆಷಲ್ ಆಗಿ ಇವತ್ತು 50,000ಕ್ಕಿಂತ ಜಾಸ್ತಿ ಜನ ಮೋದಿಯವರನ್ನು ನೋಡಕ್ಕಾಗಿ, ಮೋದಿಯವರ ಸಂಬೋಧನೆ ಕೇಳಕ್ಕಾಗಿ ಬಂದಿದ್ದಾರೆ. ಆದ್ರಿಂದ ಸ್ಪೆಷಲ್ ಆಗಿ ನಮ್ಮ ಈ 4 ಕಾನ್ಸ್ಟಿಟ್ಯೂನ್ಸಿ ಉಂಟು, ವಾಸ್ಕೋ, ಮರ್ಮಗೋವ ಮತ್ತೆ ಸಡ, ಜೊರಿ, ಇಲ್ಲೆಲ್ಲ ಇಲ್ಲಿ ಅವರೆಲ್ಲರಿಗೂ ಈ ಸ್ಪೆಷಲ್ ಆಗಿ ಅವ್ರು ನೋಡ್ಲಿ ಬಂದಾಗ ಅವರಿಗೊಂದು ಇದು ಸಿಕ್ಕಿದ ಹಾಗೆ, ಎಂತದ್ದು ಬಹುಮಾನ ಸಿಕ್ಕಿದ ಹಾಗೆ. ಆ ಬಹುಮಾನದಿಂದ ಎಲ್ಲರೂ ಖುಷಿಯಾಗಿ ಮನೆಗೆ ಹೋಗಿ ಇವತ್ತು ಒಳ್ಳೆ ಊಟ ಮಾಡಿ ಚೆನ್ನಾಗಿ ಮಲಗ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ. ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿವಸ ನರೇಂದ್ರ ಮೋದಿ ಅವರು ಇಲ್ಲಿ ಏನು ವಿಜಯ ಸಂಕಲ್ಪ ಯಾತ್ರೆಯನ್ನು ಉದ್ದೇಶಿಸಿ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿದ್ರು, ಚುನಾವಣಾ ಪ್ರಚಾರದಲ್ಲಿ ತೊಡ್ಕೊಂಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಅವರು ಸುಮಾರು 3 ಕೋಟಿ ಮನೆಗಳನ್ನು ನಾನು ದೇಶಾದ್ಯಂತ ಬಡವರಿಗಾಗಿ ಕಟ್ಟಿಕೊಡ್ತೀನಿ ಅಂತೇಳಿ, ಪಕ್ಕಾ ಮನೆಗಳನ್ನು ಕಟ್ಟಿಕೊಡ್ತೀನಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದರ ಒಂದು ಉಪಯೋಗ, ಅದರ ಒಂದು ಲಾಭ ನಮ್ಮ ಜುವಾರಿ ನಗರದ ಇಲ್ಲಿ ಏನಿದೆ ಸ್ಲಮ್ ಏರಿಯಾ ಇದೆ, ಅದರ ನಮ್ಮ ಕನ್ನಡಿಗರ ಹೆಚ್ಚಾಗಿ ನಮ್ಮ ಕನ್ನಡಿಗರಿದ್ದಾರೆ. ಅದರ ಒಂದು ಲಾಭ ನಮ್ಮ ಕನ್ನಡಿಗರಾಗಲಿ. ಮುಂದಿನ ಬರುವಂತಹ ದಿನಗಳಲ್ಲಿ ಈ ಒಂದು ನಮ್ಮ ಗೋವಾದಲ್ಲಿ ಬಿಜೆಪಿ ಕರ್ನಾಟಕ ಸೆಲ್ ಅಂತ ಏನು ಬಿಜೆಪಿ ಪಾರ್ಟಿಯವರು ನಮ್ಗೆ ಕೊಟ್ಟಿದ್ದಾರೆ, ಅದ್ರ ಮುಖಾಂತರ ನಾವು ಕನ್ನಡಿಗರನ್ನ ಒಗ್ಗೂಡಿಸುತ್ತಾ ಹೋಗ್ತಾ ಇದ್ದೇವೆ. ಮತ್ತು ಏನು ಗೋವಾ ಬಿಜೆಪಿ ಕರ್ನಾಟಕ ಸೆಲ್ ಯಾವ್ಯಾವ ಪ್ರದೇಶದಲ್ಲಿ ಹೋಗಿ ಕೆಲಸ ಮಾಡಿದೆ ಅದರ ಒಂದು ರೂಪವಾಗಿ ಇವತ್ತು ಸುಮಾರು 50,000 ಜನ ಇಲ್ಲಿ ಸೇರಿದ್ರು. ಅದರಲ್ಲಿ ಕನ್ನಡಿಗರೇ 30,000 ಜನ ಇಲ್ಲಿ ಸೇರಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸುವಲ್ಲಿ ನಮ್ಮ ಕನ್ನಡಿಗರ ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ಹೇಳಿ ನಾನು ಬಹಳ ಹೆಮ್ಮೆ ಪಡುತ್ತೇನೆ. ಮುಂದಿನ ದಿನಮಾನಗಳಲ್ಲಿ ಕನ್ನಡಿಗರು ಸರ್ಕಾರದ ಒಂದು ಅಂಗವಾಗಲಿ, ಸರ್ಕಾರ ಕನ್ನಡಿಗರ ಎಲ್ಲ ಏನು ಬೇಡಿಕೆಗಳನ್ನು ನಾವು ಈಡೇರಿಸಿ